ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ತಿರಂಗ ಯಾತ್ರೆ ಮೂಲಕ ಸಶಸ್ತ್ರ ಪಡೆಗಳಿಗೆ ಕೃತಜ್ಞತೆ. ಸುದ್ದಿಯ ವಿವರ. ಆಪರೇಷನ್ ಸಿಂಧೂರ ಪ್ರಯುಕ್ತ ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ಭಾರತೀಯ ಸೇನೆಯೊಂದಿಗೆ ರಾಷ್ಟ್ರ ರಕ್ಷಣೆಯ ಸಂಕಲ್ಪಕ್ಕಾಗಿ ನಗರದಲ್ಲಿ ತಿರಂಗ ಯಾತ್ರೆಯನ್ನು 1500 ಅಡಿ ಉದ್ದದ ಬೃಹತ್ ರಾಷ್ಟ್ರಧ್ವಜವನ್ನು ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಸಾಗುವುದರೊಂದಿಗೆ ನಡೆಸಲಾಯಿತು. ನಗರದ ನಚಿಕೇತ ನಿಲಯದ ಆವರಣದಿಂದ ಆರಂಭಗೊಂಡ ಯಾತ್ರೆಯು ಮೆಕ್ಕೆ ವೃತ್ತ, ಅಮರ್ಪೇಟೆ ವೃತ್ತ, ಬಸ್ ನಿಲ್ದಾಣ ವೃತ್ತ, ಕ್ಲಾಕ್ ಟವರ್, ಡೂಮ್ಲೇಟ್ ಮೂಲಕ ಹಾದುಹೋಗಿ ಟೇಕಲ್ ರಸ್ತೆಯ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿನ ಸೈನಿಕರ ಸ್ಮಾರಕದ ಬಳಿ ಮುಕ್ತಾಯಗೊಂಡಿತು. ಯಾತ್ರೆಯಲ್ಲಿ ಪೊಲೀಸ್ ಇಲಾಖೆಯ ವಾದ್ಯವೃಂದ, ಯೋಧರು, ನಿವೃತ್ತ ಯೋಧರು, SDC ಮಹಿಳಾ ಸಮಾಜ ಶಾಲೆಯ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು, SCC ಘಟಕದ ಸೇರಿದಂತೆ ಅನೇಕ ನಾಗರಿಕರು, ಸಂಘಟನೆ, ಪಕ್ಷದ ಮುಖಂಡರು ಭಾಗವಹಿಸಿದ್ದು ದೇಶದ ಪರ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ನಗರದ ವಿವಿಧೆಡೆಯಲ್ಲದೆ ಕ್ಲಾಕ್ ಟವರ್ನಲ್ಲಿ ಯಾತ್ರೆಗೆ ಪುಷ್ಪಾರ್ಚನೆ ಮಾಡಿದ್ದು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿಯವರ ಕಾರಿಗೆ ಆಪರೇಷನ್ ಸಿಂಧೂರ್ ಸ್ಟಿಕ್ಕರ್ಗಳನ್ನು ಹಾಕಿರುವುದು ವಿಶೇಷವಾಗಿ ಕಂಡುಬಂದಿತು. ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದ S. ಮುನಿಸ್ವಾಮಿ, ಪಹಲ್ವಾಮ ಘಟನೆಗೆ ಬಳಿಕ ಪಾಕ್ ಉಗ್ರಗಾಮಿ ಶಿಬಿರಗಳ ಮೇಲೆ ವಾಯುಸೇನೆ, ಭೂಸೇನೆ ಸೇರಿದಂತೆ ಎಲ್ಲ ಸೈನಿಕರು ಒಟ್ಟುಗೂಡಿ ಮಾಡಿದ ಕೆಲಸದಿಂದಾಗಿ ಪಾಕ್ಗೆ ನಡುಕ ಉಂಟಾಗಿದೆ. ಹೀಗಾಗಿ ನಮ್ಮ ಸೈನಿಕರಿಗೆ ಸ್ಥೈರ್ಯ ತುಂಬುವ ಸಲುವಾಗಿ ಹಾಗೂ ಭಾರತ ಮಾತೆ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿರಬೇಕೆನ್ನುವ ನಿಟ್ಟಿನಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಮೈಸೂರಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿದ್ದರು. ಆದರೆ ಕೋಲಾರದಲ್ಲಿ ಅವರ ಪಕ್ಷದ ಮುಖಂಡರಿಗೆ ಹೆದರಿ ಬರಲಿಲ್ಲ ಎಂದು ಹೇಳಿದರು. ಪಹಲ್ಗಾಮ್ ಘಟನೆಯಲ್ಲಿ ಉಗ್ರರು ಹಿಂದೂ ಮುಸ್ಲಿಂ ಎಂದು ಹೇಳಿ ಹೆಣ್ಣು ಮಕ್ಕಳ ಮುಂದೆಯೇ ಪುರುಷರನ್ನು ಹತ್ಯೆಗೈದರು. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರದ ಮೇಲೆ ಕಣ್ಣೀರಿಟ್ಟಿರುವವರ ದೇಶ ಧ್ವಂಸ ಮಾಡಲು ಪಣ ತೊಟ್ಟ ಪ್ರಧಾನಿ, ವಿವಿಧ ಸಚಿವರು ಆಪರೇಷನ್ ಸಿಂಧೂರ ನಿರ್ಧಾರ ಮಾಡಿದರು. ಪಾಕಿಸ್ತಾನಕ್ಕೆ ಟರ್ಕಿ ದೇಶ ಬಿಟ್ಟು ಬೇರೆ ಯಾವ ದೇಶ ಬೆಂಬಲ ನೀಡಿಲ್ಲ. ಹೀಗಾಗಿ ಟರ್ಕಿಯೊಂದಿಗೆ ಎಲ್ಲ ವಹಿವಾಟು ನಿಲ್ಲಿಸಲಾಗಿದೆ. POK ಪುನಃ ನಮ್ಮದಾಗಿಸಿಕೊಳ್ಳುವುದು 140 ಕೋಟಿ ಜನರ ಒತ್ತಾಸೆಯಾಗಿದೆ ಎಂದು ಮೋದಿ ಹೇಳುತ್ತಿದ್ದಾರೆ. POK ನಮ್ಮದು, ಅದು ಕೊಟ್ಟರೆ ಮಾತ್ರವೇ ಮಾತುಕತೆಗೆ ಬರುತ್ತೇವೆ ಎಂದು ಹೇಳಿರುವ ಅವರು, ಸಿಂಧೂ ನದಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಎನ್ನುವ ದಟ್ಟ ನಿರ್ಧಾರ ಶ್ಲಾಘನೀಯ ಎಂದರು. ವರದಿ ಪರ್ವೀಜ್ ಅಹಮದ್. ಪಾಕಿಸ್ತಾನವನ್ನು ರಕ್ಷಣೆ ಇರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೇ ದೇಶರು ಯಾವುದೇ ದೇಶರು ಪಾಕಿಸ್ತಾನ ಪರವಾಗಿ ನಿಂತ್ಕೊಂಡಿಲ್ಲ. ಟರ್ಕಿ ಒಂದು ನಿಂತು ಇವತ್ತು ಆ ದೇಶದಲ್ಲಿ ನಮ್ಮ ವಹಿವಾಟಿನ ಎಲ್ಲ ಟೋಟಲ್ ಬಂದಾಗಿತ್ತು. ಆಗಿರಬೇಕಾದಂತ ಸಂದರ್ಭದಲ್ಲಿ ಬಲೂಚಿಸ್ತಾನದವರು ಭಾರತದ ಪರವಾಗಿ ನಿಂತ್ಕೊಂಡಿದ್ದಾರೆ, ಎಲ್ಲ ರಷ್ಯಾದವರು ಭಾರತದ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ಪ್ರತಿಯೊಬ್ಬರು ನಿಂತ್ಕೊಂಡು ಇವತ್ತು ನಾವಿದ್ದೀರಿ, ನಿಮ್ಮೊಟ್ಟಿಗೆ ನಮ್ಮ POK ಏನಿದೆ ಅದನ್ನು ಮತ್ತೆ ನಮ್ಮದಾಗಿಸ್ಕೊಳ್ಬೇಕಂತ ಹೇಳಿ ಇವತ್ತೇನು ನಮ್ಮೆಲ್ಲ ಭಾರತೀಯ 140 ಕೋಟಿ ಜನರ ಒತ್ತಾಸೆ ಇದೆ. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾರು ಹೇಳ್ತಾರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳ್ಬಿಟ್ಟು ಹೀಗೆ ಹೇಳ್ಬಿಡು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಶ್ವನಾಯಕರು, ಅವರ ಕೆಪಾಸಿಟಿ ಏನು ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, POK ನಮ್ಮದು, ನಮಗೆ ಬಿಟ್ಟುಕೊಟ್ಟರೆ ಮಾತ್ರನೇ ಮಾತುಕತೆ ಬರೋದು. ಆ POK ಬಿಟ್ಟುಕೊಡೋವರೆಗೂ ಉಗ್ರ ನಿಲ್ಲುವವರೆಗೂ ಯಾವುದೇ ಕಾರಣಕ್ಕೂ ಸಿಂಧೂ ನದಿ ನೀರನ್ನ ಪಾಕಿಸ್ತಾನ ಕೊಡಲ್ಲ, ನಿಮ್ಗೆ ತೊಂದರೆಗೂ ನೀರು ಕೊಡಲ್ಲ ಅಂತ ಹೇಳಿ ದಿಟ್ಟ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನಾವು ಶ್ಲಾಘಿಸಲೇಬೇಕು, ಅಭಿನಂದನೆ ಸಲ್ಲಿಸಲೇಬೇಕು. ನಮ್ಮ ಸೈನಿಕರಿಗೆ ಇನ್ನೂ ಧೈರ್ಯ ತುಂಬುವಂತ ಕೆಲಸಗಳನ್ನ ಮಾಡಬೇಕು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯಾರ್ಯಾರು ಪಾಕಿಸ್ತಾನ ಬರ್ತಾ ಇದೆ, ಅದು ಕೋಲಾರ ಇರ್ಬೋದು, ಇಡೀ ದೇಶದ ಯಾವುದೇ ರಾಜ್ಯಗಳಿರ್ಬೋದು, ದಯವಿಟ್ಟು ಈಗಲೇ ತೊಲಗಿ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂಸ್ತಾನದ ಭಾರತ ದೇಶದ ಅಭಿಮಾನಿಗಳು, ದೇಶಭಕ್ತರು
ನಿಮ್ಮನ್ನ ಇಟ್ಟಾಗಿ ಹೊಡಿತಾರೆ. ನಮ್ಮ ದೇಶದ ಸೈನಿಕರ ಬಗ್ಗೆ ಡೋರ್ ಬೀಳುವಂತದ್ದಾಗಲಿ, ನಮ್ಮ ರಕ್ಷಣಾ ಇಲಾಖೆ ಮೇಲೆ ಡೋರ್ ಬೀಳುವಂತದ್ದಾಗಲಿ, ನರೇಂದ್ರ ಮೋದಿ ಅವರ ಮೇಲೆ ಡೋರ್ ಬೀಳುವಂತದ್ದಾಗಲಿ, ಈ ಕೆಲಸಗಳನ್ನ ಯಾರು ಮಾಡಿದರೆ ನಿಮ್ಮ ತಾಯಿಗೆ ನೀವು ಮೋಸ ಮಾಡಿದಾಗೆ ದಯವಿಟ್ಟು ತಿಳ್ಕೊಳ್ಳಿ. ಅದು ಬಿಟ್ಟು ನೀವೇನಾದ್ರೂ ಹೆಚ್ಚಿಗೆ ಮಾಡಿದ್ರೆ ಮುಂದೆ ಮುಸ್ಲಾಪಟ್ಟ. ಅದಕ್ಕೋಸ್ಕರ ಉಗ್ರವಾದ ನಿಲ್ಲವರೆಗೂ ನಮ್ಮ ಯುದ್ಧ ನಿಲ್ಲಲ್ಲ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದಕ್ಕೋಸ್ಕರ ನಾವು ಪ್ರತಿ ತಾಲೂಕುಗಳಲ್ಲಿ ಕಟ್ಕೋಟ್ಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳನ್ನ ಪ್ರತಿ ಪ್ರಜೆಗಳನ್ನ ಕರ್ಕೊಂಡು ನಾವು ಇದ್ದೀರಿ ಒಟ್ಟಿಗೆ ಅಂತೇಳಿ ನಾವು ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ನಾವೆಲ್ಲ ಪ್ರಜೆಗಳನ್ನ, ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ಸೈನಿಕರನ್ನ, ಎಲ್ಲ ರಾಜಕಾರಣಿಗಳನ್ನ, ಎಲ್ಲ ಧರ್ಮದವ್ರನ್ನ, ನಮ್ಮ ದೇಶದ ಪ್ರಜೆಗಳನ್ನ ನಾವು ಒಟ್ಟಾಗಿ ಸೇರಿಕೊಂಡು ನಾವು ತಿರಂಗ ಯಾತ್ರೆ ಮಾಡಬೇಕು ಅಂತ ಹೇಳಿ ಇವತ್ತೇನು ಇದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿರ್ಬೋದು, ಮಾಜಿ ಸೈನಿಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅನೇಕ ಪಕ್ಷದ ಮುಖಂಡರಿರ್ಬೋದು, ಮಾಧ್ಯಮದವರಿರ್ಬೋದು, ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಯಾರೇ ಉಗ್ರಗಾಮಿ ಚಟುವಟಿಕೆ ನಡೆಸಿದವರಲ್ಲಿ, ದೇಶದ ವಿರುದ್ಧವಾಗಿ ಮಾತಾಡುತ್ತವರಲ್ಲಿ, ದೇಶದ ಪರವಾಗಿ ಮಾತಾಡೋದಕ್ಕೆ ಸಂತೋಷ ಪಟ್ಟರೆ ಅವರಿಗೆ ಜೀವ ಹಾಕೋದ್ರ ಮುಖಾಂತರ ಯಾರು ದೇಶದ್ರೋಹಿಗಳಿದ್ದಾರೆ ಅವರ ಬಗ್ಗೆ ವಿಷಯ ಪೊಲೀಸ್ ಇಲಾಖೆಗೆ ತಿಳಿಸೋದ್ರ ಮುಖಾಂತರ ಇವತ್ತು ಏನು ನಮ್ಮ ಪೊಲೀಸ್ ನಮ್ಮ ಜೊತೆಯಲ್ಲಿ ಸಹಕರಿಸಿತು, ನಮ್ಮ ಜೊತೆಯಲ್ಲಿ ಬಂದು ಅವ್ರಿಗೂ ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಂತ ಹೇಳಿ ಇಲ್ಲಿ ಏನು ನಮ್ಮ ಸೈನಿಕ ಸ್ಮಾರಕದಲ್ಲಿ ನಮ್ಮ ಜಗಣ್ಣಿರ್ಬೋದು, ಕಿಪ್ಪೂರಿರ್ಬೋದು, ನಮ್ಮ ಎಲ್ಲ ಮಾಜಿ ಸೈನಿಕರಿರ್ಬೋದು ಇಲ್ಲಿ ಸೈನಿಕ ಸ್ಮಾರಕ ನಿರ್ಮಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ರಾಕೇಶ್ ಅವರು, ಮುರಳಿ ಅವರು ಎಲ್ಲರನ್ನು ಒಟ್ಟಿಗೆ ಸೇರ್ಕೊಂಡು ಓಂ ಶಕ್ತಿ ಚಲಪತಿಯವರಿರ್ಬೋದು, ಇಲ್ಲಿ ಸುಂದರವಾದಂಥ ಕಾರ್ಗಿಲ್ ಯುದ್ಧ ಭೂಮಿಯಿಂದ ತಂದಂಥ ನಮ್ಮ ಮಣ್ಣನ್ನ ಇಲ್ಲಿ ಹಾಕೋದ್ರ ಮುಖಾಂತರ ನಾವು ಸೈನಿಕರಿಗೆ ಗೌರವ ಕೊಡುವಂತ ಕೆಲಸ ಕೋಲಾರ ಜಿಲ್ಲೆಯಲ್ಲಿ ನಾವು ಮಾಡಿದ್ರೆ, ಮುಂದಿನ ದಿನಗಳಲ್ಲೂ ನಾವು ಮಾಡ್ತೀರಿ. ನಾವೆಲ್ಲರೂ ಒಗ್ಗಟ್ಟಿನ ಅಂತ ಹೇಳಿ ಒಗ್ಗಟ್ಟಾಗಿರೋಣ ಅಂತ ಹೇಳಿ ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ, ಭಾರತದ ಸೈನಿಕರಿಗೆ, ನರೇಂದ್ರ ಮೋದಿ ಅವರಿಗೆ, ನಮ್ಮ ಭಾರತದ ಸೈನಿಕರಿಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ತಿರಂಗ ಯಾತ್ರೆಯನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ರೆ, ಇದಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಾಜಿ ಸೈನಿಕರಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಸೇರಿ, ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಓಂ ಶಕ್ತಿ ಚಲಪತಿಯರಿರ್ಬೋದು, ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು, ನಮ್ಮ ಸಂಪಂಗಿಯವರು, ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಾವಿದ್ದೇವೆ ಭಾರತ ಸೈನಿಕರ ಜೊತೆಯಲ್ಲಿ ಅಂತ ಹೇಳಿ ಭಾರತ ರಕ್ಷಣೆಗಾಗಿ ನಾಗರಿಕರು ಅನ್ನೋ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹೇಳೋದಿಷ್ಟೇ, ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ನಾವು ರೆಡಿಯಾಗಿದ್ರಿ. ಕೋಲಾರ ಜಿಲ್ಲೆಯಲ್ಲಿ 5,000 ಮಾಜಿ ಸೈನಿಕರು ಮತ್ತು ಹಾಲಿ ಸೈನಿಕರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಹಾಗಾಗಿ ನಾವು ಪಾಕಿಸ್ತಾನ POK ಏನಿದೆ ಅದನ್ನು ನಮ್ಮದಾಗಿಸ್ಕೊಳ್ಳೋವರೆಗೂ ನೀವು ನಿರಂತರವಾಗಿ ಹೋರಾಟ ಮಾಡ್ತಾಯಿರಿ. ಯಾರೇ ವಿರೋಧಿಗಳು ಈ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಅನೇಕ ನಾಯಕರುಗಳನ್ನು ನಾವು ನೋಡಿದ್ದೀವಿ. ದೇಶದ ಸೈನಿಕರ ವಿರುದ್ಧವಾಗಿ ಸಂಶಯ ಪಡ್ತಾ ಇರ್ತಕ್ಕಂಥವರು ಮತ್ತು ದೇಶದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವರು ಯಾರ್ಯಾರಿದ್ದಾರೆ ಇವರಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಈ ದೇಶದ ಬಗ್ಗೆ ಅಭಿಮಾನ ಇಲ್ಲ, ಸೈನಿಕರ ಬಗ್ಗೆ ಗೌರವ ಇಲ್ಲ ಅಂದರೆ ದಯವಿಟ್ಟು ಈ ದೇಶ ಬಿಟ್ಟು ಹೊರಟೋಗಿ ನೀವು. ಅದು ಬಿಟ್ಟು ದೇಶದ ಸೈನಿಕರಿಗೆ ಅಗೌರವ ಬರೋಂಥ ರೀತಿಯಲ್ಲಿ ಯಾರು ನಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ, ಯಾರು ಒಬ್ಬರದ್ದು ಹೆಸರಿಲ್ಲ, ಪ್ರತಿಯೊಬ್ಬರಿಗೂ ಹೇಳೋದು ನಾನು ಇಷ್ಟೇ. ಇವತ್ತು ಭಾರತದ ಹೆಣ್ಣುಮಕ್ಕಳ ಸಿಂಧೂರ ತಂಟೆಗೆ ಬಂದಂಥ ಉಗ್ರಗಾಮಿಗಳನ್ನು ಇವತ್ತು ಹುಡುಕಿ ಹೊಡಿತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದ ನಮ್ಮ ಸೈನಿಕರನ್ನು ನಾವು ಮೆಚ್ಚಲೇಬೇಕು. ಇನ್ನೂ ಎಷ್ಟೋ ಜನ ಉಗ್ರಗಾಮಿಗಳನ್ನು ಇವತ್ತು ಹಿಡ್ಕೊಂಡು ಯಾರ್ಯಾರು ಇದರಿಂದ ಸಪೋರ್ಟ್ ಇದ್ದಾರೆ, ಯಾರ್ಯಾರು ಈ ದೇಶದಲ್ಲಿ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮ ಸೈನಿಕರ ಒಂದು ಸೀಕ್ರೆಟ್ ಇರ್ತದೆ, ಅದು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಅದನ್ನು ಬಿಟ್ಟು ಯಾರು ನೋಡಿದ್ರು, ಯಾರು ಬಿಟ್ಟರು, ಏನೋ ಅದು ಇದು ಅಂತ ಹಗುರವಾಗಿ ಮಾತಾಡೋಂಥದ್ದು ಇದು ಸರಿ ಇಲ್ಲ. ಯಾರೇ ಆದ್ರೂ ಈ ದೇಶದ ಪ್ರಜೆಗಳಾಗಿರ್ತ ನಾವು ಈ ಸೈನಿಕರಿಗೆ ನಾವು ರಕ್ಷಣೆ ಕೊಡಬೇಕು, ಅವ್ರಿಗೆ ನಾವು ಸಹಕಾರ ಕೊಡಬೇಕು, ಬೆಂಬಲ ಸೂಚಿಸಬೇಕು. ಇದನ್ನು ಕಲ್ತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪ್ರತಿಯೊಬ್ಬರು ಇವತ್ತು ತೂಚಿ ಅಂತ ಏನು ಬೈತಾ ಇದ್ದಾರೆ ಅದು
ಅದಕ್ಕೆ ನಮಗೆ ಒಂಥರ ಬೇಜಾರಾಗ್ತಾ ಇದೆ, ನಿಮಗೂ ಬೇಜಾರಾಗ್ಬೋದು ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀರಿ. ಇನ್ನು ಮುಂದೆ ದಯವಿಟ್ಟು ಯಾರು ಈ ಥರ ಮಾತಾಡ್ತಾರೆ.